ಮಹಾರಾಷ್ಟ್ರದ ಎಲ್ಲೋರ ಗುಹೆಗಳ ಸಮೀಪವಿರುವ ವೆರುಲ್ ಎಂಬ ವಿಲಕ್ಷಣ ಹಳ್ಳಿಯಲ್ಲಿ ನೆಲೆಗೊಂಡಿರುವ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗವು ಶಿವನ 12ನೆಯ ಮತ್ತು ಅಂತಿಮ ಜ್ಯೋತಿರ್ಲಿಂಗವಾಗಿದೆ. ಸಹಾನುಭೂತಿಯ ಭಗವಂತ ಎಂದು ಪೂಜಿಸಲ್ಪಟ್ಟ ಈ ಪವಿತ್ರ ದೇವಾಲಯವು ಆಧ್ಯಾತ್ಮಿಕ ಸಾಂತ್ವನ ಮತ್ತು ದೈವಿಕ ಆಶೀರ್ವಾದವನ್ನು ಬಯಸುವ ಭಕ್ತರಿಗೆ ಅಪಾರ ಮಹತ್ವವನ್ನು ಹೊಂದಿದೆ. ಈ ದೇವಾಲಯವು ಪುರಾಣ, ಇತಿಹಾಸ ಮತ್ತು ಭಕ್ತಿಯ ಮಿಶ್ರಣವಾಗಿದೆ. ಇದು ಶಿವನ ಅನಂತ ಅನುಗ್ರಹ ಮತ್ತು ಶಾಶ್ವತ ಉಪಸ್ಥಿತಿಯನ್ನ ಪ್ರತಿನಿಧಿಸುತ್ತದೆ. ಗ್ರೀಷ್ಣೇಶ್ವರದ ಪೌರಾಣಿಕ ಮೂಲಗಳು. ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗದ ಕಥೆಯು ಭಕ್ತ ದಂಪತಿಗಳಾದ ಕುಸುಮ ಮತ್ತು ಆಕೆಯ ಪತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಅವರು ಶಿವನಿಗೆ ಸಮರ್ಪಿತವಾದ ಸರಳ ಜೀವನವನ್ನ ನಡೆಸುತ್ತಿದ್ದರು. ಕುಸುಮ ಅವರು ಜೇಡಿಮಣ್ಣಿನಿಂದ ಶಿವಲಿಂಗಗಳನ್ನು ರಚಿಸುವ ಮತ್ತು ಅಚಲವಾದ ನಂಬಿಕೆ ಮತ್ತು ಸಮರ್ಪಣೆಯಿಂದ ಪೂಜಿಸುವ ಆಳವಾದ ದೈನಂದಿನ ದಿನಚರಿಯನ್ನ ಹೊಂದಿದ್ದರು. ಆಕೆಯ ಶಿವಭಕ್ತಿಯು ಎಷ್ಟು ಪರಿಶುದ್ಧವಾಗಿತ್ತು ಎಂದರೆ ಅದು ಅವಳಿಗೆ ದೈವಿಕ ಅನುಗ್ರಹವನ್ನ ಪಡೆಯುವಂತೆ ಮಾಡಿತ್ತು. ಆದಾಗ್ಯೂ ಕುಸುಮಾಳ ಧರ್ಮನಿಷ್ಠೆಯು ತನ್ನ ಗಂಡನ ಇತರ ಹೆಂಡತಿಯರಲ್ಲಿ ಅಸೂಯೆಯನ್ನ ಹುಟ್ಟುಹಾಕಿತು. ಅವರು ಅವಳ ವಿರುದ್ಧ ಸಂಚು ಹೂಡಿದರು. ಕ್ರೂರ ಕೃತ್ಯದಲ್ಲಿ ಕುಸುಮಾಳ ಒಬ್ಬನೇ ಮಗನನ್ನ ಕೊಂದರು. ವಿಚಲಿತಳಾದರೂ ತನ್ನ ಭಕ್ತಿಯಲ್ಲಿ ಹಿಂಜರಿಯದೆ ಕುಸುಮ ತನ್ನ ಪೂಜೆಯನ್ನ ಮುಂದುವರಿಸಿದಳು. ಆ ಪರಶಿವನಲ್ಲಿ ತನ್ನ ಎಲ್ಲಾ ನಂಬಿಕೆಯನ್ನ ಇರಿಸಿದಳು. ಅವಳ ಅಚಲವಾದ ನಂಬಿಕೆಯಿಂದ ಸಂತೋಷಗೊಂಡ ಶಿವನು ಅವಳ ಮುಂದೆ ಕಾಣಿಸಿಕೊಂಡನು ಮತ್ತು ಅವಳ ಮಗನನ್ನ ಬದುಕಿಸಿದನು. ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಶಿವನು ಆ ಸ್ಥಳದಲ್ಲಿ ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಂಡನು. ಕುಸುಮ ಮತ್ತು ಎಲ್ಲಾ ಭಕ್ತರನ್ನ ಆಶೀರ್ವದಿಸಿದನು. ಜ್ಯೋತಿರ್ಲಿಂಗವು ಗ್ರೀಷ್ಣೇಶ್ವರ ಎಂದು ಕರೆಯಲ್ಪಟ್ಟಿತು. ಇದು ಶಿವನ ಕರುಣಾಮಯಿ ಸ್ವಭಾವ ಮತ್ತು ತನ್ನ ಭಕ್ತರನ್ನು ರಕ್ಷಿಸಲು ಮತ್ತು ಆಶೀರ್ವದಿಸಲು ಅವನ ಸನ್ನದ್ಧತೆಯನ್ನು ಸಂಕೇತಿಸುತ್ತದೆ. ಗ್ರೀಷ್ಣೇಶ್ವರನ ವಿಶಿಷ್ಟ ಆಧ್ಯಾತ್ಮಿಕ ಮಹತ್ವ. ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗವು ಹಿಂದೂ ಆಧ್ಯಾತ್ಮಿಕತೆಯಲ್ಲಿ ಅಚಲವಾದ ಭಕ್ತಿ ಮತ್ತು ದೈವಿಕ ಅನುಗ್ರಹದ ಪರಿವರ್ತಕ ಶಕ್ತಿಯ ಸಂಕೇತವಾಗಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಈ ಜ್ಯೋತಿರ್ಲಿಂಗವನ್ನು ಪೂಜಿಸುವುದರಿಂದ ಭಕ್ತರು ಅವರ ಪಾಪಗಳನ್ನು ಶುದ್ಧೀಕರಿಸುತ್ತಾರೆ, ದುಃಖಗಳನ್ನು ನಿವಾರಿಸುತ್ತಾರೆ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಗ್ರೀಷ್ಣೇಶ್ವರದಲ್ಲಿ ಸಾಮರಸ್ಯದ ಸಂಬಂಧಕ್ಕಾಗಿ ಆಶೀರ್ವಾದ ಪಡೆಯಲು ಮತ್ತು ತಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ನಿವಾರಿಸಲು ದಂಪತಿಗಳು ಆಗಾಗ್ಗೆ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಮಕ್ಕಳಿಗಾಗಿ ಪ್ರಾರ್ಥಿಸುವ ದಂಪತಿಗಳಿಗೆ ಈ ದೇವಾಲಯವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಗ್ರೀಷ್ಣೇಶ್ವರದಲ್ಲಿರುವ ಶಿವನ ಆಶೀರ್ವಾದವು ಅವರ ಆಸೆಗಳನ್ನು ಪೂರೈಸುತ್ತದೆ ಎಂದು ಹೇಳಲಾಗುತ್ತದೆ. ಗ್ರೀಷ್ಣೇಶ್ವರ ದೇವಾಲಯದ ವಾಸ್ತುವೈಭವ. ಗ್ರೀಷ್ಣೇಶ್ವರ ದೇವಾಲಯವು ಮಹಾರಾಷ್ಟ್ರದ ದೇವಾಲಯದ ವಾಸ್ತುಶಿಲ್ಪದ ಒಂದು ಮೇರುಕೃತಿಯಾಗಿದ್ದು, ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಉತ್ತಮವಾದ ಕರಕುಶಲತೆಯನ್ನು ಪ್ರದರ್ಶಿಸುತ್ತದೆ. ಕೆಂಪು ಬಾಸಾಲ್ಟ್ ಕಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯವು ಸರಳತೆ ಮತ್ತು ಭವ್ಯತೆಯನ್ನು ಹೊರಸೂಸುತ್ತದೆ. ಅದರ ಪೋಷಕರ ಭಕ್ತಿಯನ್ನ ಪ್ರತಿಬಿಂಬಿಸುತ್ತದೆ. ದೇವಾಲಯದ ಶಿಖರವು ದೇವತೆಗಳು, ನೃತ್ಯಗಾರರು ಮತ್ತು ಪೌರಾಣಿಕ ಜೀವಿಗಳ ಕೆತ್ತನೆಗಳಿಂದ ಸುಂದರವಾಗಿ ಕೆತ್ತಲಾದ ಆಕೃತಿಗಳಿಂದ ಅಲಂಕರಿಸಲ್ಪಟ್ಟಿದೆ. ಇದು ಪ್ರವಾಸಿಗರಿಗೆ ದೃಶ್ಯ ಆನಂದವನ್ನು ನೀಡುತ್ತದೆ. ಈ ದೇವಾಲಯವನ್ನು 18ನೇ ಶತಮಾನದಲ್ಲಿ ಮರಾಠ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಪುನರ್ನಿರ್ಮಿಸಿದ್ದರು. ಅವರು ಕಾಶಿ ವಿಶ್ವನಾಥ ದೇವಾಲಯ ಸೇರಿದಂತೆ ಇತರ ಪ್ರಮುಖ ಹಿಂದೂ ದೇವಾಲಯಗಳನ್ನು ಪುನಃ ಸ್ಥಾಪಿಸಿದರು. ಗರ್ಭಗುಡಿಯು ಪವಿತ್ರ ಜ್ಯೋತಿರ್ಲಿಂಗವನ್ನ ಹೊಂದಿದೆ. ಇದನ್ನು ಹೂವುಗಳು, ಬಿಲ್ವದ ಎಲೆಗಳು ಮತ್ತು ಆಚರಣೆಗಳ ಸಮಯದಲ್ಲಿ ಪವಿತ್ರ ಅರ್ಪಣೆಗಳಿಂದ ಅಲಂಕರಿಸಲಾಗುತ್ತದೆ. ದೇವಾಲಯದ ವಿಶಿಷ್ಟ ಅಂಶವೆಂದರೆ ಅದರ ವಿನಮ್ರ ವಾತಾವರಣ. ಇದು ಭಕ್ತರು ನೇರವಾಗಿ ಜ್ಯೋತಿರ್ಲಿಂಗದ ಅಭಿಷೇಕವನ್ನು ಮಾಡಲು ಅನುವು ಮಾಡಿಕೊಡುತ್ತದೆ. ಇದು ದೈವಿಕದ ಜೊತೆಗೆ ನಿಕಟ ಮತ್ತು ಆಳವಾದ ವೈಯಕ್ತಿಕ ಸಂಪರ್ಕವನ್ನು ಸೃಷ್ಟಿ ಮಾಡುತ್ತದೆ. ಹಬ್ಬಗಳು ಮತ್ತು ಆಚರಣೆಗಳು. ಗ್ರೀಷ್ಣೇಶ್ವರ ದೇವಾಲಯವು ಪ್ರಮುಖ ಹಬ್ಬಗಳಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯಲ್ಲಿ ವಿಶೇಷವಾಗಿರುತ್ತದೆ. ಇದು ಶಿವನ ತಾಂಡವ ನೃತ್ಯದಂತೆ ಆಹ್ಲಾದಕರವಾಗಿರುತ್ತದೆ. ಸಾವಿರಾರು ಭಕ್ತರು ದೇವಾಲಯದಲ್ಲಿ ವಿಶೇಷ ಆಚರಣೆಗಳನ್ನು ಮಾಡಲು ಓಂ ನಮಃ ಶಿವಾಯ ಎಂದು ಪಠಿಸಲು ಮತ್ತು ಜ್ಯೋತಿರ್ಲಿಂಗಕ್ಕೆ ಪ್ರಾರ್ಥನೆ ಸಲ್ಲಿಸಲು ಸೇರುತ್ತಾರೆ. ಹಬ್ಬವು ರಾತ್ರಿಯ ಪೂಜೆ, ಸಾಂಪ್ರದಾಯಿಕ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳಿಂದ ಗುರುತಿಸಲ್ಪಟ್ಟಿದೆ. ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ವಾತಾವರಣವನ್ನ ಸೃಷ್ಟಿ ಮಾಡುತ್ತದೆ. ಪವಿತ್ರವಾದ ಶ್ರಾವಣ ಮಾಸವು ಗ್ರೀಷ್ಣೇಶ್ವರದಲ್ಲಿ ಪೂಜೆಗೆ ಮತ್ತೊಂದು ಮಹತ್ವದ ಅವಧಿಯಾಗಿದೆ.
ಈ ಸಮಯದಲ್ಲಿ ಭಕ್ತರು ಸಮೃದ್ಧಿ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಶಿವನ ಆಶೀರ್ವಾದವನ್ನ ಪಡೆಯಲು ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಆಚರಣೆಗಳನ್ನು ಮಾಡುತ್ತಾರೆ. ಎಲ್ಲೋರ ಗುಹೆಗಳಿಗೆ ಸಂಪರ್ಕ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಸಿದ್ಧ ಎಲ್ಲೋರ ಗುಹೆಗಳು ಗ್ರೀಷ್ಣೇಶ್ವರ ದೇವಾಲಯದ ಸಾಮೀಪ್ಯ ಇರುವುದು ಅದರ ಮಹತ್ವವನ್ನು ಹೆಚ್ಚಿಸುತ್ತದೆ. ಗುಹೆಗಳು ತಮ್ಮ ರಾಕ್ ಕಟ್ ವಾಸ್ತುಶಿಲ್ಪ ಮತ್ತು ಪ್ರಾಚೀನ ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ. ಕೈಲಾಸ ದೇವಾಲಯವನ್ನು ಒಳಗೊಂಡಿದೆ. ಇದು ಪರಶಿವನಿಗೆ ಸಮರ್ಪಿತವಾದ ಭವ್ಯವಾದ ಏಕಶಿಲೆಯ ರಚನೆಯಾಗಿದೆ. ಗ್ರೀಷ್ಣೇಶ್ವರಕ್ಕೆ ಭೇಟಿ ನೀಡುವ ಯಾತ್ರಾರ್ಥಿಗಳು ಸಾಮಾನ್ಯವಾಗಿ ಎಲ್ಲೋರ ಗುಹೆಗಳನ್ನು ಅನ್ವೇಷಿಸುತ್ತಾರೆ. ಪ್ರಾಚೀನ ಭಾರತದ ಕಲಾತ್ಮಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಬಗ್ಗೆ ಆಶ್ಚರ್ಯಪಡುತ್ತಾರೆ. ಗ್ರೀಷ್ಣೇಶ್ವರನ ಗುಣಾತ್ಮಕ ಮತ್ತು ರಕ್ಷಣಾತ್ಮಕ ಶಕ್ತಿಗಳು. ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗವು ಶಕ್ತಿಯುತವಾದ ಗುಣಪಡಿಸುವ ಶಕ್ತಿಯನ್ನು ಹೊರಸೂಸುತ್ತದೆ ಎಂದು ನಂಬಲಾಗಿದೆ. ಭಕ್ತಾದಿಗಳು ದೈಹಿಕ ಮತ್ತು ಭಾವನಾತ್ಮಕ ಕಾಯಿಲೆಗಳಿಂದ ಪರಿಹಾರವನ್ನು ಪಡೆಯಲು ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ಪಡೆಯಲು ಇಲ್ಲಿಗೆ ಬರುತ್ತಾರೆ. ದೇವಾಲಯದ ಪ್ರಶಾಂತ ಪರಿಸರವು ಶಿವನ ದೈವಿಕ ಉಪಸ್ಥಿತಿಯೊಂದಿಗೆ ಸೇರಿಕೊಂಡು ಮನಸ್ಸು, ದೇಹ ಮತ್ತು ಆತ್ಮಕ್ಕೆ ಸಾಂತ್ವನ ಮತ್ತು ನವ ಚೈತನ್ಯವನ್ನು ನೀಡುತ್ತದೆ. ಗ್ರೀಷ್ಣೇಶ್ವರನ ಶಾಶ್ವತ ಕೃಪೆ. ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗವು ಶಿವನ ಅನಂತ ಕರುಣೆ ಮತ್ತು ಭಕ್ತರ ಹೃತ್ಪೂರ್ವಕ ಪ್ರಾರ್ಥನೆಗಳಿಗೆ ಸ್ಪಂದಿಸುವ ಅವನ ಸಿದ್ಧತೆಯನ್ನು ಪ್ರತಿನಿಧಿಸುತ್ತದೆ. ದೇವಾಲಯದ ಶಾಂತ ಸ್ಥಳ, ಆಧ್ಯಾತ್ಮಿಕ ಕಂಪನಗಳು ಮತ್ತು ಶ್ರೀಮಂತ ಇತಿಹಾಸವು ದೈವಿಕ ಆಶೀರ್ವಾದ ಮತ್ತು ಆಂತರಿಕ ಶಾಂತಿಯನ್ನು ಬಯಸುವವರಿಗೆ ಇದು ಒಂದು ಪವಿತ್ರ ಸ್ಥಳವಾಗಿದೆ. ಯಾತ್ರಾರ್ಥಿಗಳಿಗೆ ಗ್ರೀಷ್ಣೇಶ್ವರಕ್ಕೆ ಭೇಟಿ ನೀಡುವುದು ಕೇವಲ ಒಂದು ಆಚರಣೆಯಲ್ಲ, ಬದಲಾಗಿ ಪರಿವರ್ತನೆಯ ಪ್ರಯಾಣವಾಗಿದೆ. ದೇವಾಲಯ ಮತ್ತು ಅದರ ಸುತ್ತಮುತ್ತಲಿನ ಸೌಂದರ್ಯದೊಂದಿಗೆ ನಿಕಟ ಪೂಜಾ ಅನುಭವವು ಭಕ್ತರನ್ನು ಆಧ್ಯಾತ್ಮಿಕವಾಗಿ ಉನ್ನತೀಕರಿಸುತ್ತದೆ ಮತ್ತು ಶಾಶ್ವತತೆಗೆ ಸಂಪರ್ಕ ಕಲ್ಪಿಸುತ್ತದೆ. ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗವು ನಂಬಿಕೆ, ಭಕ್ತಿ ಮತ್ತು ದೈವಿಕ ಅನುಗ್ರಹದ ನಿರಂತರ ಶಕ್ತಿಗೆ ಸಾಕ್ಷಿಯಾಗಿದೆ. ನಿಜವಾದ ಆರಾಧನೆಯ ಯಾವುದೇ ಕಾರ್ಯವೂ ಗಮನಕ್ಕೆ ಬರುವುದಿಲ್ಲ ಮತ್ತು ಶುದ್ಧ ಹೃದಯದಿಂದ ತಮ್ಮನ್ನು ಹುಡುಕುವವರಿಗೆ ಶಿವನ ಆಶೀರ್ವಾದವು ಯಾವಾಗಲೂ ತಲುಪುತ್ತದೆ ಎಂದು ಇದು ಭಕ್ತರಿಗೆ ನೆನಪಿಸುತ್ತದೆ. ದೇವಾಲಯದ ಸರಳತೆ, ಆಧ್ಯಾತ್ಮಿಕ ಶಕ್ತಿ ಮತ್ತು ಪೌರಾಣಿಕ ಮಹತ್ವವು ಶಾಂತಿ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹುಡುಕುವವರಿಗೆ ಇದು ಬಂದು ನೋಡಲೇಬೇಕಾದ ತಾಣವಾಗಿದೆ. ಅಂತಿಮ ಜ್ಯೋತಿರ್ಲಿಂಗವಾಗಿ ಗ್ರೀಷ್ಣೇಶ್ವರನು ಶಿವನ ಅಭಿವ್ಯಕ್ತಿಗಳ ದೈವಿಕ ಪ್ರಯಾಣದ ಪರಾಕಾಷ್ಠೆಯನ್ನು ಸಾಕಾರಗೊಳಿಸುತ್ತಾನೆ. ಭಕ್ತರಿಗೆ ಅವನ ಮಿತಿಯಿಲ್ಲದ ಪ್ರೀತಿ ಮತ್ತು ಸಹಾನುಭೂತಿಯನ್ನು ಅನುಭವಿಸುವ ಅವಕಾಶವನ್ನು ನೀಡುತ್ತಾನೆ. ಜ್ಯೋತಿರ್ಲಿಂಗಗಳು ಶಿವನ ಶಾಶ್ವತ ಸಾರವನ್ನ ಪ್ರತಿನಿಧಿಸುತ್ತವೆ. ಬ್ರಹ್ಮಾಂಡದಾದ್ಯಂತ ಆತನ ಅನಂತ ಶಕ್ತಿ, ಕರುಣೆ ಮತ್ತು ದೈವಿಕ ಉಪಸ್ಥಿತಿಯನ್ನು ಸಾಕಾರಗೊಳಿಸುತ್ತವೆ. 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಪ್ರತಿಯೊಂದು ಭಕ್ತಿ, ತ್ಯಾಗ ಮತ್ತು ದೈವಿಕ ಅನುಗ್ರಹದ ವಿಶಿಷ್ಟ ಕಥೆಯನ್ನ ಹೊಂದಿವೆ. ಇದು ದೈವಿಕ ಮತ್ತು ಮಾನವೀಯತೆಯ ನಡುವಿನ ಮಿತಿಯಿಲ್ಲದ ಸಂಪರ್ಕವನ್ನು ಪ್ರತಿಬಿಂಬಿಸುತ್ತದೆ. ಕೇದಾರನಾಥದ ಹಿಮದಿಂದ ಆವೃತವಾದ ಶಿಖರಗಳಿಂದ ರಾಮೇಶ್ವರಂನ ಪ್ರಶಾಂತ ಕರಾವಳಿಯವರೆಗೂ ಈ ಪವಿತ್ರ ತಾಣಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಆದರೆ ವಿಸ್ಮಯ ಮತ್ತು ಭಕ್ತಿಯನ್ನು ಪ್ರೇರೇಪಿಸುವ ಆಧ್ಯಾತ್ಮಿಕ ಅಭಯಾರಣ್ಯಗಳಾಗಿವೆ. ಒಟ್ಟಾಗಿ ಜ್ಯೋತಿರ್ಲಿಂಗಗಳು ದೈವಿಕ ಶಕ್ತಿಯ ಬ್ರಹ್ಮಾಂಡ ಶಕ್ತಿಯ ಜಾಲವನ್ನು ರೂಪಿಸುತ್ತವೆ. ಅದರ ಆಶೀರ್ವಾದವನ್ನು ಬಯಸುವವರಿಗೆ ಮುಕ್ತಿ, ರಕ್ಷಣೆ ಮತ್ತು ಜ್ಞಾನೋದಯವನ್ನ ನೀಡುತ್ತವೆ. ಅದು ನಂಬಿಕೆ, ನಮ್ರತೆ ಮತ್ತು ಶಿವನ ಶಾಶ್ವತವಾದ ಬೆಳಕುಗಳ ಕಾಲಾತೀತ ಸತ್ಯಗಳನ್ನು ನಮಗೆ ತೋರುತ್ತದೆ. ಅದು ಶುದ್ಧ ಹೃದಯದಿಂದ ತನ್ನ ಕಡೆಗೆ ನಡೆಯುವ ಎಲ್ಲರ ಮಾರ್ಗವನ್ನ ಬೆಳಗಿಸುತ್ತದೆ. ಧನ್ಯವಾದಗಳು.